ಇಷ್ಟೆಲ್ಲ ಮೀನು ಒಬ್ಬನೇ ತಿಂದು ಖಾಲಿ ಮಾಡ್ತೀನಿ ನಾನು, ಆ ರೇಂಜ್ ಟೇಸ್ಟ್ ಇದೆ. ಇಟ್ಕೊಂಡು ಇದರಲ್ಲೂ ಕೂಡ ನೋಡಿ, ಅಯ್ಯೋ ಇಷ್ಟು ದೊಡ್ಡ ಮೀಟ್ ಸಿಕ್ಬಿಟ್ರೆ ನಿಜ ಖುಷಿ ಆಗ್ಬಿಡುತ್ತೆ. ತಿಂದ ತಕ್ಷಣ ಎಕ್ಸೈಟ್ ಆಗುತ್ತಲ್ಲ, ಆ ಎಕ್ಸೈಟ್ಮೆಂಟ್ ಈ ಫಿಶ್ ಕೊಡ್ತಾ ಇದೆ ಅಂತಲೇ ಹೇಳ್ಬೋದು. ಎಲ್ಲರಿಗೂ ನಮಸ್ಕಾರ, ನಾನು ಸಂತು. ಇವತ್ತು ನಾನು ಎಲ್ಲಿದ್ದೀನಪ್ಪ ಅಂತಂದರೆ ಕಾರ್ಕಳ ಧರ್ಮಸ್ಥಳದಿಂದ ಮಂಗಳೂರಿಗೆ ಹೋಗ್ಬೇಕಾದ್ರೆ ಲಾಸ್ಟ್ ಟೈಮು ಈ ಒಂದು ಜಾಗನ ನೋಡಿದ್ದೆ. ತೋಟದ ಮಧ್ಯೆಯಲ್ಲಿ ಮೀನೂಟ ಮಾಡ್ಕೊಂಡು ಬರ್ತಾಯಿದ್ರು. ಲಾಸ್ಟ್ ಟೈಮ್ ಬರೋದಲ್ಲೇ ಕ್ಲೋಸ್ ಆಗಿತ್ತು, ಬಟ್ ಈ ಬಾರಿ ಟ್ರೈ ಮಾಡೋಣ ಅಂತಲೇ ಸ್ವಲ್ಪ ಬೇಗನೆ ಬಂದೆ. ಹೋಟೆಲ್ಲು ಕೂಡ ಓಪನ್ ಆಗಿದೆ. ಯಾವ ಜಾಗ ಅಂದರೆ ಕಾರ್ಕಳದಲ್ಲಿ ಬಾಳೆ ಎಲೆ ಮೀನೂಟ ಅಂತ ಶುರುವಾಗಿ 1.5 ವರ್ಷ ಆಗಿದೆ. ಲೋಕಲಿ ಸಿಕ್ಕಾಪಟ್ಟೆ ಪಾಪ್ಯುಲರು, ಸಿಕ್ಕಾಪಟ್ಟೆ ಫ್ಯಾಮಿಲೀಸ್ ಬಂದು ಟ್ರೈ ಮಾಡ್ಕೊಂಡು ಹೋಗ್ತಾರೆ. ಜಾಗ ನೋಡೋಕ್ಕೆ ತೋಟದೊಳಗಡೆ ಇದೆ. ಬಂದ ತಕ್ಷಣ ಅಷ್ಟು ಈಸಿಯಾಗಿ ಗೊತ್ತಾಗಲ್ಲ, ಬಟ್ ಗೂಗಲಲ್ಲಿ ಕೂಡ ಇದ್ರ ಲೊಕೇಶನ್ ಇದೆಯಂತೆ. ಅವ್ರನ್ನ ಕೇಳೋಣ, ಈ ಒಂದು ಜಾಗದ ಬಗ್ಗೆ ತಿಳ್ಕೊಂಡಂಗೆ ಇವರ ಫುಡ್ಸ್ ಕೂಡ ಟ್ರೈ ಮಾಡೋಣ. ಮೇನಾಗಿ ಫಿಶ್ ಮೀಲು ಜಸ್ಟ್ 50 ರೂಪಾಯಿ ಕೊಡ್ತಾರೆ, ಅದನ್ನು ಕೂಡ ತೊಗೊಂಡು ಟೇಸ್ಟ್ ಮಾಡೋಣ. ಬನ್ನಿ ಹೋಗಿ ತೋಟದ ಮಧ್ಯೆಯಲ್ಲಿ ಮೀನೂಟ ಮಾಡೋಣ. ಎಸ್, ಆಲ್ರೆಡಿ ಜಾಗಕ್ಕೆ ಬಂದು ಚೇರ್ ಹಾಕೊಂಡು ಕುಂತಿದ್ದೀವಿ. ನೋಡೋಕ್ಕೆ ಜಾಗ ಇದು ಹೋಟೆಲ್ ಥರ ಅನಿಸಲ್ಲ. ತೋಟದೊಳಗಡೆ ಇರುವಂಥ, ತೋಟದ ಮನೆಯಲ್ಲಿರುವಂಥ ಒಂದು ಜಾಗ ಅಂತಲೇ ಹೇಳ್ಬೋದು. ರೋಡಲ್ಲಿ ಬಂದರೆ ಒಂದು ಬೋರ್ಡ್ ಮಾತ್ರ ಇರುತ್ತೆ, ಬಾಳೆ ಎಲೆ ಮೀನೂಟ ಅಂತ. ಬಟ್ ಎಕ್ಸಾಕ್ಟ್ ಜಾಗ ನಿಮ್ಗೆ ಅಲ್ಲಿ ಬಂದ ತಕ್ಷಣ ಗೊತ್ತಾಗಲ್ಲ. ಒಂದು ವೆಜ್ ಹೋಟ್ಲಿದೆ, ಆ್ಯಕ್ಚುಲಿ ಅವ್ರದ್ದೇನೆ, ಅವರಪ್ಪ ರನ್ ಮಾಡ್ಕೊಂಬರ್ತಾಯಿದ್ದಾರೆ. ಅಲ್ಲಿಂದ ನಿಮ್ಮ ಲೆಫ್ಟ್ ಸೈಡ್ಗೆ ನೋಡಿದ್ರೆ ಮಾತ್ರ ಒಂದು ಜಾಗ ಕಾಣಿಸುತ್ತೆ. ಸಡನ್ನಾಗಿ ಬಂದಾಗ ವೆಜ್ ಹೋಟ್ಲಿಗೆ ಬಂದಿದ್ದೀವಿ ಅಂತ ಅನಿಸ್ಬಿಡುತ್ತೆ. ಬಂದಿದ್ದೀವಿ, ಫುಲ್ಲು ಟೇಬಲ್ ಹಾಕ್ಬಿಟ್ಟು ಟೇಬಲ್ ಸೆಟಬಲ್ಲಿ ರನ್ ಮಾಡ್ಕೊಂಬರ್ತಾರೆ. ಮಧ್ಯಾಹ್ನ ಟೈಮಾಗಿ ಗಿಜ ಬಂದ ಟೈಮಲ್ಲಂತೂ ಸಿಕ್ಕಾಪಟ್ಟೆ ಜನ ಇದ್ದರು. ಕಿಚನ್ ಶಾರ್ಟ್ಸ್ ಎಲ್ಲ ಮುಗಿಸ್ಕೊಂಬರೋದ್ರಲ್ಲೇ ಎಲ್ಲ ಹೋಗಿದ್ದಾರೆ. ಪಕ್ಕದಲ್ಲೇ ಕಿಚನ್ನು ಲೈವ್ ನಮ್ಮ ಕಣ್ಣು ಮುಂದೆನೇ ಮಾಡ್ತಾ ಇರ್ತಾರೆ. ಏನು ಬಾಯ್ಲ್ಡ್ ರೈಸಾ? ಹಾಕಿ ತೊಗೊಬನ್ನಿ. ರೈಸ್ ಐಟಮ್ ತೊಗೊಬರ್ಬೇಕು. ರೈಸ್ ತೊಗೊಬರಲಿ, ಅದಾದಮೇಲೆ ಫಿಶ್ನ ಆರ್ಡರ್ ಮಾಡೋಣ. ಉಪ್ಪಿನಕಾಯಿ ಎಷ್ಟು ಮೀಲು? 50 ರೂಪೀಸು, ಅನ್ಲಿಮಿಟೆಡ್. ಎಷ್ಟು ಬೇಕಾದ್ರೆ ಹಾಕ್ಸ್ಬೋದು. ಇದೇನಿದು? ಪ್ರಾನ್ ಚಟ್ನಿ. ಓಕೆ, ಸಿಗಡಿ ಚಟ್ನಿ. ಓಕೆ, ಬೀನ್ಸು ಪಲ್ಯನಾ? ಓಕೆ, 50 ರೂಪೀಸ್ಗೆ ಅನ್ಲಿಮಿಟೆಡ್ ರೈಸ್, ಬಾಯ್ಲ್ಡ್ ರೈಸ್. ಅದನ್ನು ನಿಮ್ಗೆ ವೈಟ್ ರೈಸ್ ಬೇಕಾದ್ರೆ ವೈಟ್ ರೈಸು ಆರ್ಡರ್ ಕೊಟ್ಟರೆ ಮಾಡಿಕೊಡ್ತೀರಾ? ಹಾಂ, ಸಾಕು. ಇದಕ್ಕೆ ಬಾಂಗ್ಡಾ ಗ್ರೇವಿನಾ? ಮಿಕ್ಸ್ ಬರುತ್ತಾ? ಓಕೆ, ತೊಗೊಂಡ್ಬಿಡಿ. ದೊಡ್ಡ ರೈಸು, ಬಾಯ್ಲ್ಡ್ ರೈಸು. ಈ ಕಡೆ ಬಂದ್ರಂತೂ ಟ್ರೈ ಮಾಡಲೇಬೇಕು. ನಮ್ಮ ಕಡೆ ನಾರ್ಮಲಾಗಿ ವೈಟ್ ರೈಸ್ ತಿಂದು ಅಭ್ಯಾಸ ಆಗಿರೋ ಬಾಯ್ಲ್ಡ್ ರೈಸ್ ತಿನ್ನೋಕ್ಕೆ ಸ್ವಲ್ಪ ಕಷ್ಟ ಅನಿಸುತ್ತೆ ಬಂತ. ತಿಕ್ಕ ಗ್ರೇವಿ ಒಂದು ಸ್ವಲ್ಪ ಹಾಕಿ. ಇದು ಫಿಶಲ್ಲಿ ಯಾವುದೇ ಚೆನ್ನಾಗಿದೆ? ಮೂರು ಚೆನ್ನಾಗಿರುತ್ತೆ. ಹಾಂ, ಒಂದೊಂದು ಮೀನು ಒಂದೊಂದು ಟೇಸ್ಟ್ ಇರ್ತದೆ. ಓಕೆ, ಅಲ್ಲ ಮೆನ್ಯೂಲ್ ಒಂದು 5-6 ಇದೆ ಅಷ್ಟೇ. ನಿಮಗೆ ಅದರಲ್ಲಿ ಡಿಸ್ಕೋ ಚೆನ್ನಾಗಿರ್ತದೆ. ಹಾಂ, ಡಿಸ್ಕೋ ಕೊಡಿ. ತವಾ ಫ್ರೈ ಅಲ್ವಾ? ಡಿಸ್ಕೋ ತವಾ ಫ್ರೈ. ಕಾಂಡೈ ಅದು ಚೆನ್ನಾಗಿರುತ್ತೆ, ಹೊಸದಾಗಿದೆ ನೇಮು. ಓಕೆ, ಕಾಂಡೈ. ಅದು ಬಿಟ್ಟರೆ 3 ತವಾ ಫ್ರೈ. ಹಾಂ, ಸಾಕು. ಸಿಲ್ವರ್ ರವಾ. ಹಾಂ, ಸಿಲ್ವರ್ ರವಾ ಚೆನ್ನಾಗಿರುತ್ತಾ? ಸಿಲ್ವರ್ ರವಾ ಕೊಟ್ಬಿಡಿ. ಓಕೆ, ಎಸ್. ಫಿಶ್ ಆರ್ಡರ್ ಮಾಡಿದ್ವಿ. ಮಂಗಳೂರು ಒಂದ್ಮೇಲೆ ಫಿಶ್ ಟ್ರೈ ಮಾಡಲೇಬೇಕು, ಮಸ್ಟ್ ರೆಕಮೆಂಡೆಡು. ಬಿಕಾಸ್ ಇವರ ಮಸಾಲ ತುಂಬ ಚೆನ್ನಾಗಿರುತ್ತೆ. ಮಂಗಳೂರು ಸೈಡಲ್ಲಿ ಕೆಂಪು ಮಸಾಲ ಅದ್ಭುತವಾಗಿರುತ್ತೆ, ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಫಸ್ಟ್ ನಾವು ಬಾಯ್ಲ್ಡ್ ರೈಸ್ನ ಟ್ರೈ ಮಾಡೋಣ. ಬಂದೇ ಬಿಡ್ತಾ? ತುಂಬ ಫಾಸ್ಟ್ ಇದ್ದೀರಾ. ಇದು ಓಕೆ, ಇನ್ನೆರಡು ಬರಬೇಕು. ಕಾಂಡೈ ಮತ್ತು ಡಿಸ್ಕೋ ತಗೊಬನ್ನಿ. ಹಾಂ, 3 ಹಾಕಿದಿರಲ್ಲ? ಬಾಂಗ್ಡಾ ಹಾಕಿ 3. ಇದು ಎಕ್ಸ್ಟ್ರಾ ಬಂದಿದ್ದ? ಓಕೆ, ಕೊಡಿ. ಎಸ್, ಐಟಮ್ ಎಲ್ಲ ತೊಗೊಂಡಿದ್ದೀವಿ. ಇನ್ನೊಂದು ಲಾಸ್ಟ್ ಐಟಮ್ ಬರಬೇಕು, 3 ಬರಬೇಕು. ಫಸ್ಟ್ ಏನು ತೊಗೊಂಡಿದ್ದೀವಿ ಅಂದರೆ ಡಿಸ್ಕೋ ಅಂತ ಮೀನಂತ ಕೊಟ್ಟಿದ್ದಾರೆ, ಸಿಕ್ಕಾಪಟ್ಟೆ ದೊಡ್ಡದಾಗಿದೆ. ಅದ್ರ ಪಕ್ಕದಲ್ಲಿ ಕಾಂಡೈ, ಲೆಂತ್ ಇರುವಂಥ ಮೀನು. ಈ ಕಡೆ ಬಂದರೆ ಸಿಲ್ವರ್ ರವಾ ಫ್ರೈ, ಬಾಂಗ್ಡಾ ತವಾ ಫ್ರೈ. ಈ ಕಡೆ ಬಂದರೆ ಮೀಲು, ಒಂದು ಬಾಂಗ್ಡಾ ಫಿಶ್ಶು, ಬಾಂಗ್ಡಾ ಮತ್ತು ಮಿಕ್ಸ್ ಫಿಶ್ ಹಾಕಿ ಗ್ರೇವಿ ಮಾಡಿ ಅದು ಬಾಯ್ಲ್ಡ್ ರೈಸ್ ಹಾಕಿ ಕೊಟ್ಟಿರ್ತಾರೆ, ಫಿಶ್ ಮೀಲು. ಈ ಕಡೆ ಬಂದರೆ ಬೀನ್ಸ್ ಪಲ್ಯ, ಆಮೇಲೆ ಸ್ವಲ್ಪ ಪಿಕ್ಕಲ್ಲು, ಲೈಟಾಗಿ ಸಿಗಡಿ ಚಟ್ನಿ ಪುಡಿ ಕೊಟ್ಟಿರ್ತಾರೆ. ಸೊ ನಾವು ಫಸ್ಟು ಫಿಶ್ ಮೀಲಿಂದ ನಾವು ಹೋಗ್ಬಿಡೋಣ. ಆಹಾ, ಒಳ್ಳೆ ಬಾಯ್ಲ್ಡ್ ರೈಸು. ತುಂಬ ದಿನ ಆಗಿತ್ತು, ತುಂಬ ದಿನ ಗ್ಯಾಪ್ ಆಗಿತ್ತು. ಗ್ಯಾಪ್ ನಂತರ ಒಂದೊಳ್ಳೆ ಬಾಯ್ಲ್ಡ್ ರೈಸ್ ಜೊತೆಗೆ ಫಿಶ್ ಗ್ರೇವಿ ತಿನ್ನೋಣ. ಒಂದೊಳ್ಳೆ ಫಿಶ್ ಗ್ರೇವಿ, ಆ ಮಸಾಲ, ಲೈಟಾಗಿ ಆ ಸ್ಪೈಸಿನೆಸ್ಸು, ಆ ರೈಸ್ ಕಾಳುಗಳೆಲ್ಲ ಅಂಟ್ಕೊಂಡಿರುತ್ತೆ. ತಿನ್ನಬೇಕಾದ್ರೆ ಮಜಾ ಇದೆ. ಲೈಟಾಗಿ ಆ ಫಿಶ್ ಫ್ಲೇವರು ಗೊತ್ತಾಗ್ತಾ ಹೋಗುತ್ತೆ. ಹಂಗೆ ಸ್ವಲ್ಪ
ಫಿಶ್ ಕೊಟ್ಟಿದ್ದಾರೆ ಅದು ನನಗೆ ಮುರ್ಕೊಂಡು ರೈಸ್ ಜೊತೆಗೆ ಹಾಕಿ, ಮುಳ್ಳು ಜಾಸ್ತಿ ಇದೆ. ಹಾಂ, ಒಂದು ವೈಟ್. ಸಾಂಬಾರು ಮೀನಲ್ಲಿ ಇದೊಂದು ತೊಂದರೆ, ಮುಳ್ಳು ಜಾಸ್ತಿ ಸಿಗುತ್ತೆ. ನಾವು ಎಷ್ಟೇ ಬಿಡ್ಸ್ಕೊಂಡು ತಿಂದರೂ ಕೂಡ ಚಿಕ್ಕ ಚಿಕ್ಕ ಮೀನು ಇರುತ್ತಲ್ಲ, ಸಿಕ್ಕಾಪಟ್ಟೆ ಮುಳ್ಳಾಗ್ಬಿಡುತ್ತೆ. ಬಂತಾ 3. ಇದು ನಿಮ್ಮ ಹತ್ರ ಗಂಜಿ ಕೂಡ ಸಿಗುತ್ತಲ್ಲ? ಗಂಜಿ ಸಿಗುತ್ತೆ. ಎಷ್ಟು ಗಂಜಿ? ಗಂಜಿ 50. ಏನು ಬರ್ತದೆ ಗಂಜಿ ಒಳ್ಳೆ? ಸೇಮ್ ಅದ್ರಲ್ಲಿ ಮಾತ್ರ ರೈಸ್ ನೀರು ಬರ್ತದೆ. ಓಕೆ, ತಿಳಿ ನೀರು. ಗಂಜಿ ನೀರು ಗ್ರೇವಿ ಎಲ್ಲ ಏನೋ ಹಾಕಲ್ಲ ಅದಕ್ಕೆ? ಬೇಕಾದ್ರೆ ಕೊಡ್ತೇವೆ. ಚೆನ್ನಾಗಿರುತ್ತಾ? ಯಾರು ಚೆನ್ನಾಗಿರುತ್ತಾ? ಹೌದು. ಓ, ಪರವಾಗಿಲ್ಲ. ಓಕೆ, ಥ್ಯಾಂಕ್ಸ್. ಬಂತು ಲಾಸ್ಟ್ ಒಂದು ಐಟಮು, 3 ರವಾ ಫ್ರೈ. 3 ತವಾ ಫ್ರೈ. ರೈಸ್ ಇನ್ನೊಂದು ಬೈಟ್ ಮಾಡೋಣ. ಮುಳ್ಳು ಸಿಕ್ಕಾಬಟ್ಟೆ. ವಾಹಾ, ಬೆಸ್ಟ್ ಫಿಶ್ ಗ್ರೇವಿ ವಿತ್ ಬಾಯ್ಲ್ಡ್ ರೈಸ್. ಮಸ್ಟ್ ರೆಕಮೆಂಡೆಡು. ಬಂದು ಟ್ರೈ ಮಾಡಿ. 50 ರೂಪಾಯಿ ನಿಜ ಹೊರ್ತು. ಜೊತೆಗೆ ವೆಜ್ ಮೀಲ್ ಥರ ಪಲ್ಯಗಳನ್ನ ಕೂಡ ಕೊಟ್ಟಿರ್ತಾರೆ, ಅದು ಕೂಡ ಟ್ರೈ ಮಾಡ್ಬೋದು. ಫಸ್ಟ್ ನಾವು ಬಾಂಗ್ಡಾ ಟ್ರೈ ಮಾಡೋಣ. ಒಳ್ಳೆ ಕೆಂಪು ಮಸಾಲ. ಫಸ್ಟು ಆಲ್ರೆಡಿ ಮೀನಿಗೆ ಮಸಾಲ ಹಾಕಿ ತವ ಮೇಲೆ ಫ್ರೈ ಮಾಡ್ತಾರೆ, ಅದಾದಮೇಲೆ ಅದ್ರ ಮೇಲೆ ಮಸಾಲ ಹಾಕಿ ಒಂದೊಳ್ಳೆ ಗ್ರೇವಿ ಟೈಪಲ್ಲಿ ಕೊಟ್ಟಿರ್ತಾರೆ. ಕೈಗೆ ಸಿಗುತ್ತೆ ನೋಡಿ ಮಸಾಲ. ಇಲ್ಲಿ ತುಂಬ ಇಷ್ಟ ಆಗೋದು ಇವ್ರ ಮಸಾಲನೇ. ಫಿಶ್ಶು ಫ್ರೆಶ್ಶು ಮೀನು ಹಂಗೆ ಸ್ವಲ್ಪ ಕಿತ್ಕೊಂಡು, ಆಹಾ ಒಳ್ಳೆ ಫ್ರೆಶ್ಶು. 70 ರೂಪಾಯಿ ನಿಜ ಹೊರ್ತು. ಕೊಬ್ಬರಿ ಎಣ್ಣೆ ಯೂಸ್ ಮಾಡಿರ್ತಾರೆ, ಅದರ ಅರೋಮ ಲೈಟಾಗಿ ಗೊತ್ತಾಗ್ತಾ ಹೋಗುತ್ತೆ. ಬೆಸ್ಟು ಮಸಾಲ. ಆ ಕೊಬ್ಬರಿ ಎಣ್ಣೆಲಿ ಚೆನ್ನಾಗಿ ಬೆಂದಿರುತ್ತಲ್ಲ, ಡಿಫ್ರೆಂಟ್ ಟೇಸ್ಟ್ ಇದೆ, ಬೆಸ್ಟ್ ಆಗಿದೆ ನಿಜ. ಒಳ್ಳೆ ಮಸಾಲ. ತಿಂತಾಯಿದ್ರೆ ತಿಂತಾನೆ ಇರಬೇಕನ್ಸುತ್ತೆ. ಯಾಕಂದರೆ ಫ್ರೆಶ್ ಮೀನು, ಆ ಒಂದು ಫಿಶ್ಶು ಸ್ವಲ್ಪ ಕೆಟ್ಟೋಗಿದ್ರೆ ಅಥವಾ ಒಂದು 2-3 ದಿನ ಅದು ಐಸಲ್ಲಿ ಇಟ್ಟಿರುತ್ತಲ್ಲ, ಐಸ್ ಪ್ಯಾಕ್ ಇರುತ್ತಲ್ಲ, ಆ ಸ್ಮೆಲ್ಲು ಗೊತ್ತಾಗುತ್ತೆ. ಬಟ್ ಇದು ಫ್ರೆಶ್ ಮೀನಾಗಿರೋದ್ರಿಂದ ಯಾವುದೇ ರೀತಿ ಮೀನು ಸ್ಮೆಲ್ ಇಲ್ಲ. ಆ ಮಸಾಲ ಫ್ಲೇವರ್ ಯಥೇಚ್ಛವಾಗಿದೆ. ತಿನ್ನಬೇಕಾದ್ರೆ ಒಂದೊಳ್ಳೆ ಬೆಸ್ಟು. ಅದೇ ಏನಂತಾರೆ, ತಿಂದ ತಕ್ಷಣ ಎಕ್ಸೈಟ್ ಆಗುತ್ತಲ್ಲ, ಆ ಎಕ್ಸೈಟ್ಮೆಂಟ್ ಈ ಫಿಶ್ ಕೊಡ್ತಾ ಇದೆ ಅಂತಲೇ ಹೇಳ್ಬೋದು. ಬೆಸ್ಟಿದೆ ನಿಜ. ಆ ಮಸಾಲ, ಆ ಮೀನು ಅಲ್ಟಿಮೇಟು. ನೆಕ್ಸ್ಟು ಸಿಲ್ವರ್ ಫಿಶ್ ರವಾ ಫ್ರೈ ಕೊಟ್ಟಿದ್ದಾರೆ. ಚಿಕ್ಕ ಚಿಕ್ಕ ಪುಟಾಣಿ ಮೀನು ರವಾದಲ್ಲಿ ನೀಟಾಗಿ ಲೈಟು ಮಸಾಲ ಹಾಕ್ಬಿಟ್ಟು ಅದಾದಮೇಲೆ ರವಾ ಹಾಕಿ ನೀಟಾಗಿ ಹೊರಟ್ಬಿಟ್ಟು ಆಯಿಲಲ್ಲಿ ಹಾಕಿ ಫ್ರೈ ಮಾಡಿಕೊಟ್ಟಿರ್ತಾರೆ. ಮುಳ್ಳು ಇದರಲ್ಲಿ ಅಷ್ಟೊಂದು ಗೊತ್ತಾಗಲ್ಲ. ತಿನ್ನೋಣ. ಚೆನ್ನಾಗಿದೆ. ಆ ರವಾ ಇರುತ್ತಲ್ಲ, ಆಯಿಲ್ ಡೀಪ್ ಫ್ರೈ ಆಗಿರುತ್ತೆ. ಜೊತೆಗೆ ಒಳಗಡೆ ಅಂತ ಫ್ರೆಶ್ಶು ಲೈಟಾಗಿ ಮೆತ್ತಗಿರುತ್ತೆ. ಆಚೆ ಇರೋ ಔಟ್ರ್ ಲೇಯರು ಕರುಮ್ ಅಂತ ಸಿಗ್ತಾ ಇರುತ್ತೆ. ಒಂದೊಳ್ಳೆ ಬೆಸ್ಟ್ ಬೈಟು. ಆಹಾ, ಸಕ್ಕತ್ತಾಗಿದೆ. ಫಸ್ಟ್ ನಾನು ರವಾ ಫ್ರೈ ಜಾಸ್ತಿ ಇಷ್ಟಪಡಲ್ಲ, ಬಟ್ ಇದು ನಿಮಗೆ ಪಕ್ಕ ಇಷ್ಟ ಆಗುತ್ತೆ. ನನಗಂತೂ ಪಕ್ಕ ಇಷ್ಟ ಆಯಿತು, ನಿಜ ಚೆನ್ನಾಗಿತ್ತು. ನೆಕ್ಸ್ಟು ಡಿಸ್ಕೋ. ಇದು ಕೂಡ ಸೇಮ್ ಮಸಾಲ, ಸಿಕ್ಕಾಬಟ್ಟೆ ಔಟ್ರ್ ಲೇಯರ್ ಕೋಟಿಂಗ್ ನೋಡಿ. ಆಹಾ ಫ್ಲೆಶ್ಶು. ಒಳ್ಳೆ ಮೀಟು. ಮುಳ್ಳು ನಿಮಗೆ ಸಿಗೋದೇ ಇಲ್ಲ, ಜಸ್ಟ್ ಮೀಟ್ ಮಾತ್ರ ಸಿಗುತ್ತೆ. ಅದ್ರ ಜೊತೆಗೆ ತಿಕ್ ಲೇಯರ್ ಆಫ್ ಮಸಾಲ ಮತ್ತು ಔಟ್ರ್ ಲೇಯರ್ ಹಾಕಿರುವಂಥ ಮಸಾಲ ಲೈಟಾಗಿ ಗ್ರೇವಿ ಟೈಪಲ್ಲಿರುತ್ತೆ. ಆಹಾ ಬಾಂಗ್ಡಾ ಕಂಪೇರ್ ಮಾಡಿದ್ರೆ ಇದೇ ಡಿಫ್ರೆಂಟ್ ಟೇಸ್ಟ್ ಇದೆ, ಅದೇ ಡಿಫ್ರೆಂಟ್ ಟೇಸ್ಟ್ ಇದೆ. ಬಟ್ ಮಸಾಲ ಸೇಮು. ಔಟ್ರ್ ಲೇಯರ್ ಅಂತ ಮಸಾಲ ಕೊಬ್ಬರಿ ಎಣ್ಣೆ, ಕೊಕೊನಟ್ ಆಯಿಲ್ ಯೂಸ್ ಮಾಡಿರ್ತಾರಲ್ಲ, ಹೀರ್ಕೊಂಡಿರುತ್ತೆ. ಫಿಶ್ ಮೀಟ್ ಜೊತೆಗೆ ಮರ್ಜಾಗ್ಬಿಟ್ಟು ತಿನ್ಬೇಕಾದ್ರೆ ಮೆತ್ತಗೆ ಬೆಸ್ಟ್ ಆಗಿದೆ. ತಿಂತಾಯಿದ್ರೆ ನಿಜ ತಿಂತಾನೆ ಇರ್ಬೇಕನ್ಸುತ್ತೆ. ಆ ಮೀನಲ್ಲೂ ಹಂಗೆ ಅನಿಸ್ತು, ಇದರಲ್ಲಿ ಕೂಡ ಹಂಗೆ ಅನಿಸ್ತು. ನಿಜ ಬೆಸ್ಟ್ ಇದೆ. ಬಿಸಿ ತಿಂದ್ರಂತೂ ಕಳೆದೋಯ್ತೀರ. ಅಲ್ಟಿಮೇಟು ನಿಜ. ದೊಡ್ಡ ಮೀನು 90 ರೂಪಾಯಿಗೆ ವರ್ತು. ಚಿಕ್ಕದು ಬೆಂಗಳೂರಲ್ಲಿ ಒಂದು ಕೆರೆ ಮೀನನ್ನ ತಂದುಬಿಟ್ಟು ತವಾ ಫ್ರೈ ಮಾಡಿಕೊಡ್ತಾರೆ, ಅದಕ್ಕೆ 70-80 ರೂಪಾಯಿಗೆ ಇಟ್ಕೊತಾರೆ. ಸೀ ಫಿಶ್ಶು, ದೊಡ್ಡ ಮೀನು, ಆರಾಮಾಗಿ ಒಬ್ರಿಗೆ ಸಫಿಷಿಯೆಂಟ್ ಆಗಿರುವಂಥ ಮೀನು, 90 ರೂಪಾಯಿಗೆ ವರ್ತು. ನೆಕ್ಸ್ಟ್ ಬಂದು ಕಾಂಡೈ. ಉದ್ದ ನೋಡಿ ಎಷ್ಟು ಉದ್ದ ಇದೆ. ಇದು ದಪ್ಪ ಬರಲ್ಲ ಮೀನು, ಫುಲ್ಲು ಉದ್ದ ಬರೋವಂಥ ಮೀನು. ನೀಟಾಗಿ ಮಸಾಲದಲ್ಲಿ ಮ್ಯಾರಿನೇಟ್ ಆಗಿ ತವಾ ಫ್ರೈ. ಕಿತ್ಕೊಂಡು ಇದರಲ್ಲೂ ಕೂಡ ನೋಡಿ, ಅಯ್ಯೋ ಇಷ್ಟು ದೊಡ್ಡ ಮೀಟ್ ಸಿಕ್ಬಿಟ್ರೆ ನಿಜ ಖುಷಿ ಆಗ್ಬಿಡುತ್ತೆ. ಎಷ್ಟು ದೊಡ್ಡ ಮೀಟ್ ನೋಡಿ, ಮುಳ್ಳೇ ಇಲ್ಲ. ತಿನ್ನೋಣ.
ಆಹಾ, ಆ ಮೀಟ್ ಜೊತೆಗೆ ಲೈಟಾಗಿ ಆ ಮಸಾಲ ಫ್ಲೇವರ್ ಇರುತ್ತಲ್ಲ, ಉಪ್ಪುಪ್ಪಾಗಿ ಲೈಟಾಗಿ ಸ್ಪೈಸಿಯಾಗಿ ತಿನ್ನಬೇಕಾದ್ರೆ ಮಜಾ ಇದೆ ನಿಜ. ಒಂದೊಂದು ಮೀನು ಡಾಮಿನೇಷನ್ನು. ಇಷ್ಟೆಲ್ಲ ಮೀನು ಒಬ್ಬನೇ ತಿಂದು ಖಾಲಿ ಮಾಡ್ತೀನಿ ನಾನು, ಆ ರೇಂಜ್ ಟೇಸ್ಟ್ ಇದೆ ನಿಜ, ವರ್ತು ಕೊಡೋ ಕಾಸಿಗೆ. ಓ ಬೆಸ್ಟು ಇದು ಕೂಡ ಸಖತ್ತಾಗಿದೆ. ಇದರ ಕಾಸ್ಟ್ ಬಂದು 80 ರೂಪಾಯಿ ಅಂತಲೇ ಹೇಳಿದ್ರು. ಪೂರ ಟು ಪೂರ ನಿಮಗೆ ಆ ಫ್ಲೆಶು ಏನದು ಬಟರ್ ಮಿಲ್ಕ, ಪೂರ ಟು ಪೂರ ಫ್ಲೆಶು. ಅದ್ರ ಜೊತೆಗೆ ಆ ಮೇಲ್ಗಡೆ ಹಾಕಿರುವಂಥ ಮಸಾಲ, ತಿಕ್ಕ ಮಸಾಲ, ಆ ಮಸಾಲ ಲೈಟಾಗಿ ಆ ಫ್ಲೆಶ್ ಜೊತೆ ಸಿಕ್ಕಿದಾಗಂತೂ ಅಲ್ಟಿಮೇಟು ನಿಜ ಬೆಸ್ಟ್ ಇದೆ. 3 ಮೀನು ಕೂಡ ಅದ್ಭುತ. ಫೈನಲ್ ಆಗಿ 3 ತವಾ ಫ್ರೈ. ಸರ್ ನಮಸ್ತೆ. ನಮಸ್ತೆ. ತಮ್ಮ ಹೆಸರು ಸರ್? ಸಾಗರ್ ಶೆಟ್ಟಿ. ಬಾಳೆ ಎಲೆ ಮೀನೂಟ ಹೌದು. ಯಾವಾಗ ಶುರುವಾಗಿದ್ದು ಸರ್? 1.5 year ಆಯಿತು. 1.5 year. ಅದು ಯಾರು ಶುರು ಮಾಡಿದ್ದು? ನಾನೇ ಸ್ಟಾರ್ಟ್ ಮಾಡಿದ್ದು. ನೀವೇ ಶುರು ಮಾಡಿದ್ದು. ಏನು ಸರ್ ಮೇನ್ ಕಾನ್ಸೆಪ್ಟ್ ಇದರಲ್ಲಿ? ಮೇನ್ಸ್ ಕಾನ್ಸೆಪ್ಟ್ ನನಗೆ ಕಲ್ತಾಗಿದೆ. ಏನೋ ಬಿಸ್ನೆಸ್ ಮಾಡ್ಬೇಕಂತ ಇಂಟ್ರೆಸ್ಟ್ ಇತ್ತು. ಮೊದಲಿಂದ ಫುಡ್ಡಲ್ಲಿ ಇಂಟ್ರೆಸ್ಟ್ ಇತ್ತು. ಓಕೆ. ಮತ್ತೆ ಪಪ್ಪಲ್ಲಿ ವೆಜ್ ಸ್ಟಾರ್ಟ್ ಮಾಡಿದ್ರು. ಅದು 5 year ಆಯಿತು. ನಿಮ್ದೇನ ಅದು? ನಮ್ದೇನೆ. ಹೌದು. ಓಕೆ. ಮತ್ತೆ ನನ್ಗೇನು ಓನ್ ಆಗಿ ಮಾಡ್ಬೇಕಂತ ಇಂಟ್ರೆಸ್ಟ್ ಆಯಿತು. ಮತ್ತೆ ಸ್ಟಾರ್ಟ್ ಮಾಡಿದೆ. ಓಕೆ. ಅಲ್ಲಿ ಅಪ್ಪ ಅಮ್ಮ ವೆಜ್ ಇದು ಮಾಡ್ತಾರೆ, ನೀವು ಈ ಕಡೆ ನಾನ್ ವೆಜ್ ಏನಾದ್ರು ಮಾಡೋಣ ಅಂತ ಮಾಡ್ತಾ ಇರೋದು. ಹೌದು. ಏನಂತ ಸಿಗುತ್ತೆ ನಿಮ್ಮ ಹತ್ರ? ನಮ್ದು ಫಿಶ್ ಮಿಲ್ ಸರ್. ಓಕೆ. ಮತ್ತೆ ಅದ್ರಲ್ಲಿ ಫೇಮಸ್ ನಿಮಗೆ ತವಾ ಫ್ರೈ. ಪ್ಯೂರ್ ಕೋಕೋನಟ್ ಆಯಿಲ್ ಮಾಡ್ತೇವೆ. ಓಕೆ. ಬೇರೆ ಯಾವ್ದು ಆಯಿಲ್ ಯೂಸ್ ಮಾಡಲ್ಲ. ಓಕೆ. ಮತ್ತೆಲ್ಲ ಸೀ ಫುಡ್. ಯಾವ ತರ ಮೀನು ಸಿಗುತ್ತೆ ನಿಮ್ಗೆ? ಆಲ್ಮೋಸ್ಟ್ ಎಲ್ಲ ಇರ್ತದೆ ಸರ್. ಬಂಗುಡೆ, ಮುರು, ಡಿಸ್ಕೋ, ಕಾಂಡೈ, ನಂಗ್, ಓಕೆ, ಎಟ್ಟಿ, ಓಕೆ, ಎಲ್ಲ ಇರ್ತದೆ. ಇಲ್ಲಿ ಲೋಕಲ್ ಫುಡ್ಸ್ ಮೇನ್ ಕಾಮನ್ ಆಗಿರೋಂಥದ್ದು. ಒಂದಷ್ಟು ಫಿಶ್ ನೇಮ್ಗಳು ಬೆಂಗಳೂರು ಸಿಗೋದು ಹುಡುಗರು ಸಿಗಲ್ಲ. ಹೌದು. ಇಲ್ಲೆಲ್ಲ ತರ ಸಿಗುತ್ತೆ. ಎಲ್ಲ ಸಿಗ್ತದೆ. ಡೈಲಿ ಫ್ರೆಶ್ ಆಗ್ತದೆ ನಮ್ಗೆ. ಅಂದ್ರೆ ಎಲ್ಲ ವೆರೈಟಿ ಡೈಲಿ ಇರಲ್ಲ. ನಮ್ಗೆ ಈ ದಿನ ಏನ್ ಸಿಕ್ತು ಅದಿರ್ತದೆ. ಹಾಗೆ ಇವತ್ತು 5 ಐಟಮ್ ಇದೆ ಅಷ್ಟೇ. ಮೇನ್ ಆಗಿ ಇದು ಕಾಮನ್ ಆಗಿ ಇದ್ದೇ ಇರುತ್ತೆ ಅಂದ್ರೆ ಏನಿರುತ್ತೆ ನಿಮ್ಮ ಹತ್ರ? ನಿಮ್ಗೆ ಡಿಸ್ಕೋ, ಬಂಗುಡೆ, ಮುರು, ಈ 3 ಕಾಮನ್ ಆಗಿ ಇರ್ತದೆ. ಮಿಕ್ಕಿದ್ದೆಲ್ಲ ಸೀಸನಲ್ ಯಾವಾಗ ಸಿಗುತ್ತೋ ಅವಾಗ ಇದು ಮಾಡೋದು. ಇದು ಫಿಶ್ ಮೀಲ್ ಅಂತ ಹೇಳಿದ್ರಲ್ಲ, ಎಷ್ಟು ಕಾಸ್ಟ್? 50 rupees. ಅನ್ಲಿಮಿಟೆಡ್ ರೈಸ್. ಏನ್ ನಾರ್ಮಲ್ ರೈಸ್, ಬಾಯ್ಲ್ಡ್ ರೈಸ್ ಕೊಡ್ತೀವಿ? ಬಾಯ್ಲ್ಡ್ ರೈಸ್ ಮಾತ್ರ. ವೈಟ್ ರೈಸ್ ಮಾಡಲ್ಲ. ಆರ್ಡರ್ ಇದ್ರೆ ಮಾಡ್ತೇವೆ ಅಷ್ಟೇ, ಇಲ್ಲದ್ರೆ ಬಾಯ್ಲ್ಡ್ ರೈಸ್. ಓಕೆ. ಅದ್ರ ಜೊತೆಗೆ ಏನ್ ಕೊಡ್ತೀರಾ? ನಿಮ್ಗೆ ಸಾಂಬಾರ್ ಬರ್ತದೆ, ಪಿಕಲ್ ಬರ್ತದೆ, ಮತ್ತೆ ಪ್ರಾನ್ಸ್ ಚಟ್ನಿ ನಮ್ದು, ಮತ್ತೆ ಪಲ್ಯ ಬರ್ತದೆ ಡೈಲಿ, ಬೇರೆ ಬೇರೆ ಪಲ್ಯ. ಓಕೆ. ಅದ್ರ ಜೊತೆಗೆ ಫಿಶ್ ಕೊಡಲ್ವಾ? ಇಲ್ಲ, ಅದು ಬರೋದಿಲ್ಲ. ಜಸ್ಟ್ ಗ್ರೇವಿ ಮತ್ತೆ ರೈಸ್. ಗ್ರೇವಿಯಲ್ಲಿ 2 ಪೀಸ್ ಬರ್ತದೆ. 2 ಪೀಸ್ ಬರುತ್ತೆ. ಮಿಕ್ಕಿದ್ದು ತವಾ ಫ್ರೈ ಎಲ್ಲ ಯಾವ ಪ್ರೈಸ್ ಮಾಡ್ತಾ ಇದ್ದೀರಾ? ಪ್ರೈಸ್ ದಿನಕ್ಕೊಂದು ವೇರಿಯೇಷನ್ ಆಗ್ತಾ ಇರ್ತದೆ. ಆಲ್ಮೋಸ್ಟ್ ನಮ್ದು 60 ಇಂದ ಸ್ಟಾರ್ಟ್ ಆಗಿ 120 ಒಳಗೆ ಮುಗಿತದೆ. 120 ಒಳಗೆ ಮುಗಿಯುತ್ತೆ. ಆರಾಮಾಗಿ ಒಂದು 200 ತಗೊಬಂದ್ರೆ ಒಂದು ಫಿಶ್ ಒಂದು ಮೀಲ್ ತಗೊಂಡು ಆರಾಮಾಗಿ ಹೋಗ್ಬೋದು. ರವಾ ಫ್ರೈ ಅಲ್ಲಿ ಏನು ಸಿಗಲ್ವಾ? ರವಾ ಸಿಗ್ತದೆ. ಗೀ ರೋಸ್ಟ್ ಇಲ್ಲ. ಗೀ ರೋಸ್ಟ್ ಎಲ್ಲ ಸಿಗಲ್ಲ. ರವಾ ತವಾ ಅಷ್ಟೇ. ಓಕೆ. ಇದ್ರ ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಬರುತ್ತೆ? ಇದು ಕಾರ್ಕಳ ಎಕ್ಸಾಕ್ಟ್ಲಿ ಹೈವೇ ಬರ್ತದೆ. NH ಹೈವೇ ಇದು. ನಿಮ್ಗೆ ಸ್ಟ್ರೈಟ್ ಹೋದ್ರೆ ಧರ್ಮಸ್ಥಳ, ಈಚೆ ಹೋದ್ರೆ ನಿಮ್ಗೆ ಪಡುಬಿದ್ರೆ ಮಂಗಳೂರು. ಇದು ಗೊಮಟ ಬೆಟ್ಟ ಲೊಕೇಶನ್. ಗೊಮಟ ಬೆಟ್ಟ. ಹೌದು. ನಿಮ್ದು ಗೂಗಲ್ ಲೊಕೇಶನ್ ಎಲ್ಲ ಸಿಗುತ್ತಾ? ಗೂಗಲ್ ಲೊಕೇಶನ್ ಸಿಗ್ತದೆ. ಏನಂತ ಹಾಕ್ಬೇಕು? ಸಾಗರ್ ಫಿಶ್ ಮಿಲ್ಸ್ ಅಂತ ಉಂಟು. ಸಾಗರ್ ಫಿಶ್ ಮಿಲ್ಸ್ ಅಂತ. ಓಕೆ. ಇದರ ಟೈಮಿಂಗ್ಸ್ 12:30 ಇಂದ 3:30. 12 ಇಂದ 3. ಬೆಳಗ್ಗೆ ಮತ್ತೆ ಸಂಜೆ ಇರಲ್ಲ? ಇಲ್ಲ. ಓಕೆ. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು. ಲಾಸ್ಟ್ ಮೀನು, ದೊಡ್ಡ ಮೀನು. ಇಷ್ಟೊತ್ತು ಟ್ರೈ ಮಾಡೋದಕ್ಕಿಂತ ಇದು ಅದಕ್ಕಿಂತ ದೊಡ್ಡದಾಗಿರೋಂಥ ಮೀನು ಅಂತಲೇ ಹೇಳ್ಬೋದು. 90 ರೂಪಾಯಿ ಪ್ರೈಸ್ ಕೇಳಿ ನನಗೆ ಒಂದು 2 ನಿಮಿಷ ಶಾಕ್ ಆಯಿತು. ಇಷ್ಟು ದೊಡ್ಡ ಮೀನು, ಇಷ್ಟು ಚೆನ್ನಾಗಿರೋಂಥ ಮೀನು 90 ರೂಪಾಯಿ. ಕ್ರೇಜಿ. ಇದರಲ್ಲೂ ಕೂಡ ಆ ಮಸಾಲ ನೋಡಿ, ಆ ಮೇಲ್ಗಡೆ 1-1.5 ಇಂಚ್ ಮಸಾಲನೇ ಇರುತ್ತೆ. ನೀಟಾಗಿ ಸ್ಲೈಸ್ ಮಾಡಿ ಮೀನನ್ನ ಅದಕ್ಕೆ ಮಸಾಲೆ ಹಿಡಿಯೋ ಥರ ಮೇಲ್ಗಡೆ ಮಸಾಲ ಕೋಟಿಂಗ್ ಮಾಡಿ ಮ್ಯಾರಿನೇಟ್ ಮಾಡಿ ಆಮೇಲೆ ತವಾ ಫ್ರೈ ಮಾಡಿಕೊಡ್ತಾರೆ. ಮೇಲ್ಗಡೆ ಇರೋಂಥ ಲೇಯರ್ ಆಲ್ರೆಡಿ ಸೀದೋಗಿದೆ. ಓಹೋ ಹೋ 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 ಹೋ. ಕೊಬ್ಬರಿ ಎಣ್ಣೆ ಅಂತೂ ಯಥೇಚ್ಛ ಹಾಕಿರೋದ್ರಿಂದ ಆ ಕೊಬ್ಬರಿ ಎಣ್ಣೆ ಸಿಗುತ್ತೆ. ಆಹಾ, ಕೊಳೊ ಅಂತ ಮಸಾಲೆನೇ ಜಾಸ್ತಿ. ತಿನ್ನೋಣ. ಆಹಾ, ಅದ್ಭುತ. ಎಲ್ಲದಕ್ಕಿಂತ ಎಲ್ಲನೂ ಸ್ವಲ್ಪ ಆರೋಗಿತ್ತು. ಅಂದರೆ ನಾನೆಲ್ಲ ಮುಸರಲ್ಲೇ ಲೈಟಾಗಿ ಆರೋಗಿತ್ತು. ಇದು ಬಿಸಿ ಬಿಸಿ ಆ ಕೊಬ್ಬರಿ ಎಣ್ಣೆ ಚೆನ್ನಾಗಿ ಕುದ್ದಿರುತ್ತಲ್ಲ, ಔಟರ್ ಲೇಯರ್ ಹಂಗೆ ಕೂತ್ಕೊಂಡಿರುತ್ತೆ. ಯಥೇಚ್ಛವಾದಂಥ ಕೊಬ್ಬರಿ ಎಣ್ಣೆ ಫ್ಲೇವರು ಅದ್ಭುತ. ನಿಜ ಚೆನ್ನಾಗಿದೆ. ಒಂದೊಂದು ಮೀನು ಕೂಡ ದಿ ಬೆಸ್ಟು. ಒಂದು ಟ್ರೈ ಮಾಡ್ತೀರಾ, ಇನ್ನೊಂದು ಟ್ರೈ ಮಾಡಿ, ಇನ್ನೊಂದು ಟ್ರೈ ಮಾಡಿ ತಿಂತಾನೆ ಇರಬೇಕು ಅನಿಸುತ್ತೆ. ಆ ಒಂದು ಫಿಶ್ ತಿಂದ ತಕ್ಷಣ ಎಕ್ಸಾಸ್ಟ್ ಆಗುತ್ತೆ ಗೊತ್ತಾ, ಸಾಕಪ್ಪ ಇಷ್ಟೇ ಅಂತ ಅನಿಸುತ್ತಲ್ಲ, ಆ ಥರ ಅನ್ಸೋದಿಲ್ಲ, ಓವರ್ಫ್ಲೋ ಅನ್ಸೋದಿಲ್ಲ, ತಿಂತಾನೆ ಇರಬೇಕು ಅನಿಸುತ್ತೆ. ಆಲ್ರೆಡಿ ನಾನು 4 ಮೀನು ತಿಂದಿದ್ದೀನಿ, ಆದರೂ ಕೂಡ ಏನೂ ಅನ್ನಿಸ್ತಾ ಇಲ್ಲ. ಬೆಸ್ಟ್ ಮೀನು. ಹಾಗೆ ಸ್ವಲ್ಪ ಫ್ಲೆಶ್ ತೊಗೊಂಡು ಮೀಲ್ ಜೊತೆ ಟ್ರೈ ಮಾಡೋಣ, ರೈಸು ಮತ್ತು ಗ್ರೇವಿ ಜೊತೆಗೆ. ಓಹೋ ಹೋ ಹೋ,
ಬರೀ ಮೀನು ತಿಂದು ತಿಂದು ಬಾಯಿ ಅಂತೂ ಕೆಟ್ಟಿಲ್ಲ, ತಿಂತಾನೆ ಇರ್ಬೇಕನ್ನಿಸ್ತು. ನಿನ್ನೆ ತಿಂತಾಯಿದ್ದೀನಿ, ಸ್ವಲ್ಪ ರೈಸಲ್ಲಿ ಟ್ರೈ ಮಾಡೋಣ. ಹಾಂ ಹಾಂ, ನೀವು ಹಂಗೆ ಫಿಶ್ ತಿಂತಾರೋ ಗೊತ್ತಿಲ್ಲ, ಸ್ವಲ್ಪ ರೈಸ್ ಜೊತೆ ಮಿಕ್ಸ್ ಮಾಡ್ಕೊತೀನಿ. ಒಂದೊಳ್ಳೆ ಬ್ಲೆಂಡಿಂಗು, ಆಗ ಆಲ್ರೆಡಿ ಗ್ರೇವಿ ಇದೆ, ಜೊತೆಗೆ ಮಸಾಲ ಮರ್ಜಾಗೆ ಒಂದೊಳ್ಳೆ ಅದ್ಭುತವಾಗಿರೋಂಥ ಟೇಸ್ಟ್ ಕೊಡ್ತಾಯಿದೆ. ನಿಜ ಬೆಸ್ಟ್ ಆಗಿದೆ. ಸೊ ನಾನು ಟ್ರೈ ಮಾಡಿರೋಂಥ ಎಲ್ಲ ಐಟಮ್ ಕೂಡ ದಿ ಬೆಸ್ಟು. ಸಿಗೋದೇ ಲಿಮಿಟೆಡ್ ಐಟಮು, ಅದರಲ್ಲೂ ಕೂಡ ಎಲ್ಲನೂ ದಿ ಬೆಸ್ಟ್ ಆಗಿದೆ. ಜಸ್ಟು ನೀವು 200 ತೊಗೊಬಂದರೆ 50 ರೂಪಾಯಿ ಮೀಲು. ಇದು ಫಿಶ್ ಬಂದು 50ರಿಂದ 120 ರೂಪಾಯಿ ಒಳಗಡೆ ಇರುತ್ತೆ ಅಂತ ಹೇಳಿದ್ರು. ನಿಜ 70, 80, 90 ರೂಪಾಯಿಗೆ ದೊಡ್ಡ ಮೀನೇ ಕೊಡ್ತಾರೆ. ಜಸ್ಟ್ ನಿಮ್ಗೆ 200 ಬೇಡ, 150 ತೊಗೊಬಂದರೆ ಒಂದು ಆರಾಮ ಕಂಪ್ಲೀಟ್ ಫಿಶ್ ಮಿಲ್ನ ಮುಗಿಸ್ಕೊಂಡು ಹೋಗ್ಬೋದು. ಈ ಜಾಗ ಬಂದು ನಿಮಗೆ ಕಾರ್ಕಳ, ಲೆಫ್ಟ್ ಈ ಕಡೆ ಹೋದರೆ ಧರ್ಮಸ್ಥಳ ಬರುತ್ತೆ, ಈ ಕಡೆ ಹೋದರೆ ನಿಮಗೆ ಮಂಗಳೂರು ಬರುತ್ತೆ. ಧರ್ಮಸ್ಥಳದಿಂದ ಮಂಗಳೂರು ಕಡೆ ಹೋಗ್ತೀರಾ ಅಥವಾ ಮಂಗಳೂರಿಂದ ಧರ್ಮಸ್ಥಳ ಕಡೆ ಹೋಗ್ತಾಯಿದ್ರು ಕೂಡ ಮಿಡ್ಡಲ್ಲಿ ಒಂದು ಸ್ಟಾಪ್ ಕೊಡಿ ಕಾರ್ಕಳದ ಹತ್ರ. ಇದು ಹೆಸರೇನು ಸರ್? ಇದು ಗೂಗಲ್ ಏನು ಸಿಗುತ್ತೆ? ಗೊಮ್ಮಟ ಬೆಟ್ಟ ಕ್ರಾಸ್ ಅಲ್ವಾ? ಹೆಸರೇನಂತದೆ ಗೂಗಲಲ್ಲಿ? ಇಲ್ಲ, ನಿಮ್ಮ ಶಾಪ್, ನಿಮ್ಮ ಅಂಗಡಿ ಹೆಸರು? ಸಾಗರ್ ಫಿಶ್ ಮಿಲ್. ಓಕೆ, ಸಾಗರ್ ಫಿಶ್ ಮಿಲ್ ಅಂತ ಗೂಗಲ್ ಹಾಕಿ ನಿಮಗೆ ಎಕ್ಸಾಕ್ಟ್ ಲೊಕೇಶನ್ ಸಿಗುತ್ತೆ. ಬಂದು ಆಚೆ ನೋಡ್ಕೊಂಡು ಹಂಗೆ ಹೋಗಬೇಡಿ, ಒಳಗಡೆ ಇದೆ, ತೋಟದಿಂದ ಒಳಗಡೆ ಇದೆ. ಗೂಗಲ್ ಲೊಕೇಶನಲ್ಲಿ ರೋಡಲ್ಲಿ ಎಂಡಾದರೂ ಕೂಡ ಪಕ್ಕದಲ್ಲಿ ಅಮ್ಮ ಕ್ಯಾಂಟೀನ್ ಏನೋ ಸಮಥಿಂಗ್ ಏನೋ ಇದೆ, ಅದರ ಒಳಗಡೆ ಬರುವಂಥ ಜಾಗ. ಬನ್ನಿ, ಫ್ಯಾಮಿಲಿ ಜೊತೆ ಬನ್ನಿ, ಇಲ್ಲ ಫ್ರೆಂಡ್ಸ್ ಜೊತೆ ಬನ್ನಿ. ಈ ರೋಡಲ್ಲಿ ಬಂದ್ರಂತೂ ಮಸ್ಟ್ ವಿಸಿಟ್ ಮಾಡಿ, ನಿಜ ವರ್ತ್ ಸ್ಪಾಟು. ಸೊ ಇಲ್ಲಿಗೆ ನಾನು ವೀಡಿಯೋ ಮುಗಿಸ್ಕೊತೀನಿ. ಇದೆಲ್ಲ ತಿಂದು ಖಾಲಿ ಮಾಡಿ ನಾನು ಮನೆ ಕಡೆ ಹೊರಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಂಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ಮಂಗಳೂರು ಕಡೆ ಬಂದರೆ ಒಂದು ವಿಸಿಟ್ ಹಾಕಿ. ಬಾಯ್.